ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿಗೂ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಒಂದು ಈ ವಿಧದಲ್ಲಿ ನವರಾತ್ರಿಯ 4ನೇ ದಿನ ಕೂಷ್ಮಾಂಡಿನಿ ಅಮ್ಮನವರ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೇನೆ. ಯಾವ ಬಣ್ಣ, ಯಾವ ರಂಗೋಲಿ, ಹೂ ಮತ್ತು ಪ್ರಸಾದದ ಬಗ್ಗೆ ಸಹ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡಂತೆ. ಈ ದೇವಿ ಭೂಮಿಯ ಒಂದು ಸೃಷ್ಟಿಕರ್ತೆ, ಆದ್ದರಿಂದ ಇವರಿಗೆ ಆದಿಶಕ್ತಿ ಅಂತ ಸಹ ಕರೆಯುತ್ತಾರೆ. ಇವರ ವಾಹನ ಸಿಂಹ ವಾಹನ. ಇವರಿಗೆ ಟೋಟಲಿ ಆಗಿ 8 ಕೈಗಳು ಇರ್ತದೆ. ಆ 8 ಕೈಗಳಲ್ಲಿ ಸಹ ಶಂಕು, ಬಾಣ, ಚಕ್ರ ಮತ್ತು ಗದೆ, ಅಮೃತ ಒಂದು ಕಲಶ, ಒಂದು ಕೈ ಸಿದ್ಧಿನಿಧಿಯ ಒಂದು ಜಪಮಾಲೆ, ಹಾಗೆ ಕಮಂಡಲು ಒಂದು ಹಿಡ್ಕೊಂಡು ಇರ್ತಾರೆ ಈ ಅಮ್ಮನವರು. ಈ ಅಮ್ಮನವರಿಗೆ ಒಂದು ಸೂರ್ಯನ ಅಧಿಪತಿ ಆಗಿರುವಂಥವರು. ಈ ಅಮ್ಮನವರು ಸೂರ್ಯನ ಒಂದು ಅಧಿಪತಿ. ಸೊ ಅದರಿಂದ ನಿಮ್ಮ ಜಾತಕದಲ್ಲಿ ಒಂದು ಸೂರ್ಯನ ಇದು ದೋಷವಿದ್ದರೆ ಈ ಅಮ್ಮನವರ ಪೂಜೆಯನ್ನು ನೀವು ಮಾಡ್ತಾ ಬರೋದ್ರಿಂದ ಈ ನವರಾತ್ರಿ ಸಮಯದಲ್ಲಿ 4ನೇ ದಿವಸ ಮಾಡಬೇಕು ಈ ಪೂಜೆಯನ್ನು. ನಿಮ್ಮ ಸೂರ್ಯನ ಒಂದು ಕುಂಡಲಿಯಲ್ಲಿ ಒಂದು ಸೂರ್ಯನ ದೋಷ ಸಹ ನಿವಾರಣೆ ಆಗ್ತದೆ. ಪೂಜಾ ಸಮಯ ನೋಡೋದಾದರೆ ನಾವು ಪೂಜೆ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತ ನಮಗೆ ಬೆಳಿಗ್ಗೆ 4:40 5 ಗಂಟೆ 25 ನಿಮಿಷವರೆಗೆ ಇರ್ತದೆ. ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು. ಅದನ್ನು ಬಿಟ್ಟಿದ್ದರೆ ಪ್ರಾತಃ ಸಂಧ್ಯಾಕಾಲ ನಮಗೆ 7 ಗಂಟೆಯಿಂದ 7:49 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಅಮೃತ ಕಾಲ ಬೆಳಿಗ್ಗೆ 9:13 10:42 ಸಹ ನಮಗೆ ಅಮೃತ ಕಾಲವಿರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಅದು ಸಹ ನಮಗೆ ಆಗಿಲ್ಲ ಅನ್ನೋದಾದರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:47 12:35 ನಮಗೆ ಈ ಅಭಿಜಿತ್ ಸಮಯವಿರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ನಾವು ಸಂಜೆ ಮಾಡಬೇಕಲ್ವಾ, ದೀಪಾರಾಧನೆ, ಪುಸ್ತಕ, ಲಲಿತಾ ಸಹಸ್ರನಾಮ ಓದಲಿಕ್ಕೆ ಗೋಧೂಳಿ ಸಮಯ ಸಂಜೆ 6:06 6:30 6:30 ನಮಗೆ ಇರ್ತದೆ ಸಮಯ. ಆ ಸಮಯದಲ್ಲಿ ದೀಪಾರಾಧನೆ ಮತ್ತು ಸ್ತೋತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲದನ್ನು ಸಹ ಓದ್ಕೋಬಹುದು. ಈ ಅಮ್ಮನವರನ್ನು ನಾವು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ನಾವು ತಲುಪುತ್ತೇವೆ. ಹಾಗೆ ಆರೋಗ್ಯ ಸಮಸ್ಯೆವಿದ್ದರೆ ನೀವು ಈ ಅಮ್ಮನವರ ಪೂಜೆಯನ್ನು ಮಾಡಬೇಕು. ಹಾಗೆ ನಾವು ಈ ಅಮ್ಮನವರಿಗೆ ಕುಂಬಳಕಾಯಿ ಬಲಿಯನ್ನು ಸಹ ಕೊಡ್ತೀವಿ. ಹಾಗೆ ಶಕ್ತಿ ದೇವತೆಗಳಿಗೆ ದುರ್ಗಿ ಅಮ್ಮನವರ ಒಂದು ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪಾರಾಧನೆ ಸಹ ಮಾಡ್ತಾರೆ ಈ ಕುಷ್ಮಾಂಡಿನಿ ಅಮ್ಮನವರ ಈ ಪೂಜೆ ದಿವಸ. ಸೊ ನೀವು ಸಹ ಮಾಡಬಹುದು. ಆದರೆ ಮಾತ್ರ ಮನೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ನೀವು ದೇವಸ್ಥಾನದಲ್ಲೇ ಮಾಡಬೇಕು, ಶಕ್ತಿ ದೇವತೆ ಸ್ವರೂಪ ಒಂದು ದೇವಸ್ಥಾನದಲ್ಲಿ. ಅಮ್ಮನವರಿಗೆ ಇಷ್ಟವಾದ ಬಣ್ಣ ಅಂದರೆ ಕಿತ್ತಳೆ ಬಣ್ಣ, ಅಂದರೆ ಆರೆಂಜ್ ಕಲರ್. ನೀವು ಆ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ಹೂ ಅಂತ ಒಂದು ವಿಷಯಕ್ಕೆ ಬಂದರೆ ಮಲ್ಲಿಗೆ ಹೂ. ನೀವು ಮಲ್ಲಿಗೆ ಹೂ ಸಾಮಾನ್ಯವಾಗಿ ಎಲ್ಲ ಕಡೆ ಸಹ ಸಿಗ್ತದೆ. ಸೊ ಆ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬಹುದು. ಒಂದು ವೇಳೆ ಸಿಕ್ಕಿಲ್ಲ ಅನ್ನೋದಾದರೆ ನೀವು ನಿಮ್ಮ ಒಂದು ಮಾರುಕಟ್ಟೆಯಲ್ಲಿ ಯಾವ ಈ ಹೂಗಳು ಸಿಗ್ತದೋ ಅದೇ ಹೂಗಳಿಂದ ಸಹ ನೀವು ಒಂದು ಅಲಂಕಾರವನ್ನು ಮಾಡಬಹುದು. ಪ್ರಸಾದ ಅಂತ ವಿಷಯಕ್ಕೆ ಬಂದರೆ ಮಾಲ್ಪುವ ಮಾಡ್ತಾರೆ ಈ ಅಮ್ಮನವರಿಗೆ, ಕೂಷ್ಮಾಂಡಿನಿ ಅಮ್ಮನವರಿಗೆ. ನಿಮಗೆ ಮಾಲ್ಪುವ ಮಾಡಲು ಆಗಿಲ್ಲ ಅಂದರೆ ಬೆಲ್ಲದಿಂದ ಮಾಡಿದ ಪ್ರಸಾದ ನೀವು ಮಾಡಬಹುದು. ರಂಗೋಲಿ ಅಂತ ಒಂದು ವಿಷಯಕ್ಕೆ ಬಂದರೆ ರಂಗೋಲಿ ನಾನು ನಿಮಗೆ ಪ್ರತಿ ಸಲ ತಿಳಿಸ್ಕೊಡ್ತಾ ಇರ್ತೇನೆ. ಈ ಸಲ ಸಹ ತಿಳಿಸ್ಕೊಡ್ತಿದ್ದೇನೆ. ಈ ರಂಗೋಲಿ ಅದನ್ನು ಹಾಕೋದು ತುಂಬ ಒಂದು ಸುಲಭವಾಗಿರುವಂಥದ್ದು. 9 ಚುಕ್ಕಿ, 8, 7, 6, 5 ಈ ಥರ ಮಧ್ಯ ಚುಕ್ಕಿಗಳನ್ನು 2 ಬದಿಯಲ್ಲಿ ಸಹ ಇಟ್ಟುಕೊಂಡು ಈ ಥರ ಶಂಕುವಿನ ಈ ರಂಗೋಲಿ, ಇದರಲ್ಲಿ ನೀವು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕಿ ನೀವು ಅದಕ್ಕೆ ಬಣ್ಣವನ್ನು ಸಹ ನೀವು ಹಾಕಬಹುದು. ಯಾಕಂದರೆ ನವರಾತ್ರಿ ಆಗೋದ್ರಿಂದ ಬಣ್ಣ ಹಾಕೋದು ಸಹ ತುಂಬ ಒಂದು ಒಳ್ಳೆಯದು. ಈ ರಂಗೋಲಿಯನ್ನು ನೀವು ಹೊಸಲು ಮುಂದೆ ಹಾಕ್ಬಹುದು, ತುಳಸಿ ಕಟ್ಟೆ ಮುಂದೆ ಹಾಕ್ಬಹುದು, ಬನ್ನಿ ಮರದ ಮುಂದೆ ಸಹ ಹಾಕ್ಬಹುದು, ಹಾಗೆ ದೇವರ ಕೋಣೆಯಲ್ಲಿ ಸಹ ಹಾಕ್ಬಹುದು. ಆದರೆ ಹೊಸಲು ಮುಂದೆ ಹಾಕಿದರೆ ಏನಾಗ್ತದೆ ಅನ್ನೋದಾದರೆ ಯಾವುದೇ ಬೀಜಾಕ್ಷರವನ್ನು ನಾವು ಬರಿಬಾರ್ದು, ಹಾಗೆಯೇ ಹಾಕಬೇಕು. ಆದರೆ ದೇವರ ಕೋಣೆಯಲ್ಲಿ ನೀವು ಬೀಜಾಕ್ಷರವನ್ನು ಬರೆಯಬಹುದು. ನೋಡಿದ ಫ್ರೆಂಡ್ಸ್, ನಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನ ಕೂಷ್ಮಾಂಡಿನಿ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನಮ್ಮದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.